ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದಲ್ಲಿ CAA ಜಾರಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೇರಿಕ ಮೂಗು ತೂರಿಸೋ ಕೆಲಸವನ್ನು ಮಾಡಿದೆ. ಅಲೋವ್ ಮಾಡಬಾರ್ದು ಆ್ಯಕ್ಚುಲಿ. ಈ ರೀತಿ ಎಲ್ಲ ಇವ್ರಿಗೆ ಮೂಗು ತೂರಿಸೋಕ್ಕೆ, ಮೂಗಿಗೆ ಗುದ್ದು ಬಿಟ್ಟು ಹಾಗೆ ವಾಪಸ್ ಕಳಿಸ್ಬೇಕು ಇವರಿಗೆ. ಬಟ್ ಸ್ಟಿಲ್ ಮೂಗು ತೂರಿಸೋ ಪ್ರಯತ್ನ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತ ಹೇಳ್ತೀವಿ ಕೇಳಿ. ಭಾರತದಲ್ಲಿ ಮಾರ್ಚ್ 11ನೇ ತಾರೀಕು CAA ಜಾರಿಯಾಗಿರೋದು ಬಹಳ ಚಿಂತೆ ನೀಡಿದೆ, ಟೆನ್ಷನ್ ಕೊಟ್ಬಿಟ್ಟಿದೆ. ನಾವು ಈ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದೀವಿ. ಈ ಕಾಯ್ದೆಯನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂತ ಮಾನಿಟರ್ ಮಾಡ್ತಾ ಇದ್ದೀವಿ. ಧಾರ್ಮಿಕ ಸ್ವಾತಂತ್ರ್ಯದ ಗೌರವ ಮತ್ತು ಎಲ್ಲ ಸಮುದಾಯಗಳನ್ನು ಕಾನೂನು ಅಡಿಯಲ್ಲಿ ಸಮಾನವಾಗಿ ಪರಿಗಣಿಸುವುದು ಪ್ರಜಾಪ್ರಭುತ್ವದ ತತ್ವಗಳಾಗಿವೆ ಅಂತ ಅಮೆರಿಕದ ವಿದೇಶಾಂಗ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಭಾರತಕ್ಕೆ ಉಪದೇಶ ಕೊಟ್ಟಿದ್ದಾರೆ. ಅಂದಹಾಗೆ ತನ್ನ ಬುಡದಲ್ಲೇ ಸಾವಿರಾರು ಸಮಸ್ಯೆಗಳನ್ನು ಹೊಂದಿರೋ ಅಮೆರಿಕ ಇದುವರೆಗೂ ಕೂಡ ಒಬ್ಬ ಮಹಿಳಾ ಅಧ್ಯಕ್ಷರನ್ನು ಮಾಡೋಕೆ ಇನ್ನೂ ಯೋಗ್ಯತೆಯನ್ನು ಗಳಿಸಿಕೊಳ್ಳದ ಅಮೆರಿಕ, ಇನ್ನೂ ಕೂಡ ಚರ್ಮದ ಬಣ್ಣದ ಆಧಾರದ ಮೇಲೆ ಮನುಷ್ಯರನ್ನು ತಾರತಮ್ಯ ಮಾಡೋ ಅಮೆರಿಕ, ಪ್ರತಿಯೊಬ್ಬ ಅಧ್ಯಕ್ಷರು ಪ್ರಮಾಣವಚನ ಸ್ವೀಕರಿಸಬೇಕಾದರೆ ಧಾರ್ಮಿಕ ಪುಸ್ತಕದ ಮೇಲೆ ಎದೆ ಕೈ ಇಟ್ಕೊಂಡು ಪ್ರಮಾಣ ವಚನ ಮಾಡೋ ಅಮೆರಿಕ ಈಗ ಬೇರೆ ದೇಶಗಳಿಗೆ ಉಪದೇಶ ಮಾಡಕ್ಕೆ ಬರ್ತಾ ಇದೆ. ಉಪದೇಶ ಮಾಡಿದ್ರೆ ಪರವಾಗಿಲ್ಲ, ಮಾನಿಟರ್ ಮಾಡ್ತಾ ಇದ್ದಾರಂತೆ. ದೊಡ್ಡ ಇವರು ಅಮೆರಿಕ ಏನು ಜಗತ್ತಿನ ರೂಲರ್ಸ್ ಅಂತ ಇನ್ನೂ ಭ್ರಮೆಲಿದ್ದಾರೆ ಅಂತ ಕಾಣುತ್ತೆ. ಭಾರತದ ವಿಚಾರ ಭಾರತ ನೋಡ್ಕೊಳ್ಳುತ್ತೆ. ಭಾರತದಲ್ಲಿ ಭಾರತದ ಜನ ಡಿಸೈಡ್ ಮಾಡ್ತಾರೆ ಇಲ್ಲಿನ ಸರ್ಕಾರ ಯಾವುದು ಬರಬೇಕು, ಯಾವುದು ಹೋಗಬೇಕು, ಬಂದಿರೋ ಸರ್ಕಾರ ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು ಅಂತ. ಡೆಮೋಕ್ರಸಿ ಭಾರತದ ಡೆಮೋಕ್ರಸಿ. ಅಮೆರಿಕನ್ ಪ್ರಜೆಗಳಿಗೆ ಇಲ್ಲಿ ಯಾವುದೇ ವೋಟಿಂಗ್ ರೈಟ್ಸ್ ಇಲ್ಲ ಅಥವಾ ಅಭಿಪ್ರಾಯ ದಾಖಲಿಸೋ ಹಕ್ಕಿಲ್ಲ. ಹಾಗೆ ನೋಡಿದ್ರೆ ಅಮೆರಿಕದ ಸರ್ಕಾರದ ಬಗ್ಗೆ ಅಲ್ಲಿನ ಜನರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ಅಮೆರಿಕದ ಗ್ಯಾಲಪ್ ರಿಸರ್ಚ್ ಅನ್ನೋ ಸಂಸ್ಥೆ ನಡೆಸಿರೋ ಸರ್ವೆನಲ್ಲಿ ಅಮೆರಿಕವನ್ನು ಅತಿ ಹೆಚ್ಚು ಕಾಡ್ತಿರೋ ಸಮಸ್ಯೆ ವಲಸಿಗರ ಹಾವಳಿ ಅಂತ ಸರ್ವೆ ಹೇಳಿದೆ. 2024 ಜನವರಿಯಲ್ಲಿ ನಡೆಸಲಾದ ಈ ವೋಟಿಂಗ್ನಲ್ಲಿ 28% ಅಮೆರಿಕನ್ ಜನರು ಈ ರೀತಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಎಲಾನ್ ಮಸ್ಕ್, ಜಗತ್ತಿನ ಟಾಪ್ ಶ್ರೀಮಂತರಲ್ಲೊಬ್ಬ, ಅವ್ರು ಹೇಳಿದ್ರು ಬೈಡೆನ್ ಸರ್ಕಾರ ವಲಸಿಗರನ್ನ ತುಂಬ್ಕೊಂಡು ಬಂದು ಅಮೆರಿಕಾಗೆ ಸೇರಿಸಿ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ತಾ ಇದೆ ಅಂತ. BBC ರಿಪೋರ್ಟ್ ಮಾಡಿತ್ತು 63 ಲಕ್ಷಕ್ಕೂ ಅಧಿಕ ವಲಸಿಗರು ಬೈಡೆನ್ ಸರ್ಕಾರದ ಅವಧಿಯಲ್ಲಿ ಅಮೆರಿಕಾಗೆ ನುಗ್ಗಿದ್ದಾರೆ ಅಂತ. ಅಮೆರಿಕ ತನ್ನ ಒಳಗೇನೆ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು, ತನ್ನ ಒಳಗೇನೆ ಅಮೆರಿಕದ ಒಂದು ಗುಂಪು, ಒಂದು ಪಕ್ಷ ವಲಸಿಗರ ವಿರುದ್ಧ, ಒಂದು ಪಕ್ಷ ವಲಸಿಗರ ಪರ ಇದ್ಕೊಂಡು ವೋಟ್ ಬ್ಯಾಂಕ್ ನಾಟಕವನ್ನು ಮಾಡಿಕೊಂಡು ಭಾರತದಲ್ಲಿ ಈಗ ಗಮನ ಹರಿಸ್ತಾರಂತೆ, ಮಾನಿಟರ್ ಮಾಡ್ತಾರಂತೆ. ದಿನ ಬೆಳಗಾದರೆ ಬಂದೂಕುಗಳ ದಾಳಿಯಿಂದ ನಿಮ್ಮಲ್ಲಿ ಜನ ಸಾಯ್ತಿರ್ತಾರೆ. ಒಂದು ಬಂದೂಕನ ನಿಯಂತ್ರಣ ಮಾಡೋ ಕಾನೂನು ತರಕ್ಕೆ ನಿಮ್ಮ ಕೈಯಲ್ಲಿ ಇನ್ನೂ ಆ ಗಡಸುತನ ನಿಮಗಿನ್ನೂ ಬಂದಿಲ್ಲ. ಆ ಗಟ್ಟಿತನ ಅಮೆರಿಕದವ್ರಿಗಿನ್ನೂ ಕೂಡ ಬಂದಿಲ್ಲ. ಬಂದೂಕು ಲಾಬಿಗಳಿಗೆಲ್ಲ ನೀವು ಬೆಂಡಾಗ್ತಾ ಇರ್ತೀರ. ಪದೇ ಪದೇ ಅವರೇ ವಿನ್ ಆಗ್ತಾರೆ ನಿಮಗಲ್ಲಿ. ಅಷ್ಟು ಮಕ್ಕಳ ಜೀವ ಹೋಗ್ತಿದ್ರು ಕೂಡ ನಿಮಗೆ ಅದನ್ನೊಂದು ಗಡಸುತನ ಬಂದಿಲ್ಲ ಕ್ರಮ ಕೈಗೊಳ್ಳೋಕ್ಕೆ, ಬಂದೂಕನ್ನು ನಿಯಂತ್ರಣ ಮಾಡೋಕ್ಕೆ. ಭಾರತದಲ್ಲಿ ಬಂದು ನೋಡಿ ಹೋಗಿ ಬಂದೂಕು ಇಟ್ಕೊಳ್ಳೋಕೆ ಎಷ್ಟು ರೂಲ್ಸ್ ಇದೆ ಅಂತೇಳಿ ಸುಮ್ಮನೆ ಮಾತಾಡುತ್ತೆ ಅಮೆರಿಕ. ಜಗತ್ತಿನಾದ್ಯಂತ ವಿಚಾರಗಳಿಗೆ ಮೂಗು ತೂರಿಸೋದೇ ನನ್ನ ಜನ್ಮಸಿದ್ಧ ಹಕ್ಕು, ನಾನಿರದೇ ಅದಕ್ಕೆ ಅಂತ ಅಮೆರಿಕ ಅಂದ್ಕೊಂಡಿದೆ. ಭಾರತದೊಂದಿಗೆ ಚಾಳಿ ಬಿಟ್ಟು ಈಗ ಟರ್ಕಿ ಮತ್ತು ಚೀನಾ ಕಡೆ ವಾಲಿರೋ ಮಾಲ್ಡೀವ್ಸ್ನಲ್ಲಿ ಟರ್ಕಿ ಡ್ರೋನ್ಗಳು ಬಂದು ತಲುಪಿಬಿಟ್ಟಿವೆಗ. ದ್ವೀಪ ರಾಷ್ಟ್ರದ ವಿಶೇಷ ಆರ್ಥಿಕ ವಲಯ ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲಿ ಜಲಗಡಿಯಲ್ಲಿ ಗಸ್ತು ತಿರುಗೋಕೆ ಟರ್ಕಿಶ್ ಡ್ರೋನ್ಗಳು ಈಗ ಹಾರಾಡೋಕೆ ಶುರು ಮಾಡ್ತವೆ. ಹಾಗಂತಲಿನ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಟರ್ಕಿಯಿಂದ ಸಪ್ಲೈ ಆಗಿರೋ ಈ ಹೊಸ ಡ್ರೋನ್ಗಳನ್ನು ಸದ್ಯ ಹದಾಲು ಹಾನಿಮಾದು ದ್ವೀಪದಲ್ಲಿ ಇಡಲಾಗಿದೆ. ಅಂದ ಹಾಗೆ ಈ ಡ್ರೋನ್ ಖರೀದಿಸುವ ಒಪ್ಪಂದವನ್ನು ಮಾಲ್ಡೀವ್ಸ್ ಜನವರಿಯಲ್ಲಿ ಮಾಡಿಕೊಂಡಿತ್ತು. ಆಲ್ರೆಡಿ 1-2 ತಿಂಗಳಲ್ಲೇ ಡೆಲಿವರಿ ಕೂಡ ಆಗೋಗಿದೆ. ಇದರ ಬೆನ್ನಲ್ಲಿ ಮಾಲ್ಡೀವ್ಸ್ ಭಾರತೀಯ ಸೇನಾ ಸಿಬ್ಬಂದಿಗೆ ಭಾರತಕ್ಕೆ ವಾಪಸ್ ಹೋಗೋಕೆ ಮಾರ್ಚ್ 15ರ ಡೆಡ್ಲೈನ್ ಕೊಡ್ತು. ಹಿಂದೂ ಮಹಾಸಾಗರದಲ್ಲಿ ಗಸ್ತು ತಿರುಗೋ ಕೆಲಸವನ್ನು ಈ ಹಿಂದೆ ಭಾರತ ಮತ್ತು ಮಾಲ್ಡೀವ್ಸ್ ಒಟ್ಟಾಗಿ ಸೇರಿ ಮಾಡ್ತಾ ಇದ್ರು. ಆದರೆ ಈ ಮೊಹಮ್ಮದ್ ಮುಯಿಜು ಸರ್ಕಾರ ಬಂದ ಮೇಲೆ ಕಣ್ಗಾವಲು ಕೆಲಸ ನಮ್ಮದು ನಾವೇ ಮಾಡ್ಕೋತೀವಿ, ನೀವು ಭಾರತದವರು ವಾಪಸ್ ಹೋಗಿ ಅಂತ ಡೆಡ್ಲೈನ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ಟರ್ಕಿ ಕೊಟ್ಟ ಡ್ರೋನ್ಗಳು ಮಾಲ್ಡೀವ್ಸನ್ನು ತಲುಪಿ ಕೂಡ ಆಗಿದೆ.
ರಷ್ಯಾದಲ್ಲಿ ಈ ಬಾರಿ ಅಧ್ಯಕ್ಷ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಆನ್ಲೈನ್ ವೋಟಿಂಗ್ ನಡೀತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ಅಂದರೆ ಮಾರ್ಚ್ 15ರಿಂದ 17ರವರೆಗೆ ರಷ್ಯಾದಲ್ಲಿ ಮತದಾನ ನಡೆಯುತ್ತೆ. ಪ್ರಮುಖವಾಗಿ ಈ ಬಾರಿನೂ ಅಧಿಕಾರದ ಗದ್ದುಗೆ ಹಿಡಿಯೋಕೆ ಸಜ್ಜಾಗಿರೋ ಪುಟಿನ್ 5ನೇ ಬಾರಿ ಅಧ್ಯಕ್ಷರಾಗೋದು ಬಹುತೇಕ ಫಿಕ್ಸ್. ಈ ಮೂಲಕ ಜೋಸೆಫ್ ಸ್ಟಾಲಿನ್ ಬಳಿಕ ದೀರ್ಘಕಾಲ ರಷ್ಯಾ ಆಳಿದ ಹೆಗ್ಗಳಿಕೆಗೆ ಪುಟಿನ್ ಪಾತ್ರರಾಗ್ತಾ ಇದ್ದಾರೆ. ಪುಟಿನ್ಗೆ ಎದುರಾಳಿಯಾಗಿ 3 ಅಭ್ಯರ್ಥಿಗಳು ಕಣದಲ್ಲಿದ್ದರೂ ಕೂಡ ಅದೆಲ್ಲ ಸುಮ್ಮನೆ, ಅದು ಪ್ರಯೋಜನ ಇಲ್ಲ. ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ನಡೆಯಲ್ಲ ಎಲೆಕ್ಷನಲ್ಲಿ. ಭಾರತದ ರೀತಿ ಓಪನ್ ಆ್ಯಂಡ್ ಫೇರ್ ಎಲೆಕ್ಷನ್ ಅಲ್ಲಿ ನಡೆಯೋದಿಲ್ಲ. ರಷ್ಯಾದ 27 ಪ್ರಾಂತ್ಯಗಳು ಹಾಗೂ ಯುಕ್ರೇನ್ನಿಂದ ವಶಪಡಿಸಿಕೊಂಡ ಕ್ರೈಮಿಯಾ ಸೇರಿದಂತೆ ರಷ್ಯಾ ಸ್ವಾಧೀನಪಡಿಸಿಕೊಂಡ ವಿವಿಧ ಪ್ರದೇಶಗಳಲ್ಲೂ ಕೂಡ ವೋಟಿಂಗ್ ನಡೀತಾ ಇದೆ. ಭಾರತ ಮತ್ತು ವಿದೇಶಗಳಲ್ಲಿ ನೆಲೆಸಿರೋ ರಷ್ಯನ್ ಪ್ರಜೆಗಳು ಕೂಡ ರಷ್ಯಾ ಅಧ್ಯಕ್ಷೀಯ ಚುನಾವಣೆಯಲ್ಲಿ ವೋಟ್ ಮಾಡ್ತಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿನ ರಷ್ಯಾ ರಾಯಭಾರ ಕಚೇರಿಯ ಮತಗಟ್ಟೆಯಲ್ಲಿ ರಷ್ಯನ್ ಪ್ರಜೆಗಳು ವೋಟ್ ಹಾಕಿದ್ದಾರೆ. ಭಾರತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆ ಅವಧಿ ವಿಚಾರದಲ್ಲಿ ಸರಿಯಾದ ರೂಲ್ಸ್ ಫಾಲೋ ಮಾಡಿಲ್ಲ, ನಿಗದಿಯಾಗಿದ್ದ ಟೈಮ್ನಲ್ಲಿ ಪರೀಕ್ಷೆ ಮಾಡಿಲ್ಲ ಅಂತ ಪಾಕ್ ಕಿರಿಕಿರಿ ಮಾಡಿದೆ. ಇತ್ತೀಚೆಗೆ ಭಾರತ ಉಡಾವಣೆ ಮಾಡಿದ್ದ ಅಗ್ನಿ 5 ಈ MIRV ಟೆಕ್ನಾಲಜಿಯ ಮಿಸೈಲ್ ಟೆಸ್ಟ್ನಲ್ಲಿ ಭಾರತ ಹೇಳಿದ ನಿಗದಿತ ಟೈಮ್ ಲೈನನ್ನು ಪಾಲಿಸಿಲ್ಲ ಅಂತ ಪಾಕ್ ವಿದೇಶಾಂಗ ಕಚೇರಿ ವಕ್ತಾರೆ ಮುಮ್ತಾಜ್ ಜಹ್ರಾ ಬಲೂಚ್ ಹೇಳಿದ್ದಾರೆ. ತನ್ನ ಕ್ಷಿಪಣಿ ಬಗ್ಗೆ ಭಾರತ ಮಾರ್ಚ್ 11ನೇ ತಾರೀಕು ಅಧಿಸೂಚನೆ ಮೂಲಕ ಪಾಕಿಸ್ತಾನಕ್ಕೆ ತಿಳಿಸಿತ್ತು. ಆದರೆ ಭಾರತ ಟೈಮ್ಲೈನ್ ಪಾಲಿಸದೆ ಅಗ್ನಿ 5 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಟೆಸ್ಟ್ ಮಾಡಿದೆ ಅಂತ ಮುಮ್ತಾಜ್ ಹೇಳಿದ್ದಾರೆ. 3 ದಿನಗಳ ಮುಂಚೆ ನೋಟಿಫಿಕೇಶನ್ ಕೊಡಬೇಕು ಅನ್ನೋ ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮಾರ್ಚ್ 11ನೇ ತಾರೀಕು ಭಾರತ ತನ್ನ ಮಿಷನ್ ದಿವ್ಯಾಸ್ತ್ರ ಪ್ರೋಗ್ರಾಂ ಅಡಿಯಲ್ಲಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿಎಂಟ್ರಿ ವೆಹಿಕಲ್ಗಳನ್ನು ಅಗ್ನಿ 5 ಕ್ಷಿಪಣಿಯ ಮೂಲಕ ಪರೀಕ್ಷೆ ಮಾಡಿತ್ತು. ಬಟ್ ಭಾರತ ನೋಟಿಸ್ ಕೊಟ್ಟಿದ್ದು 13ನೇ ತಾರೀಕು ಮಾಡ್ತೀವಿ ಅಂತ. 13ನೇ ತಾರೀಕು ಸಂಜೆ ವೇಳೆಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಆದರೆ ಭಾರತ ಈಗ ಹೇಳ್ದಂಗೆ ಮಾಡಿಲ್ಲ, ಬೇಗನೆ ಮಾಡಿಬಿಟ್ಟಿದ್ದಾರೆ ಅಂತ ಪಾಕಿಸ್ತಾನ ಕಿರಿಕಿರಿ ಮಾಡಿದೆ. ಈ ಪಾಕಿಗಳು ಮತ್ತು ಇವರ ಚಡ್ಡಿ ದೋಸ್ತ್ ಅಥವಾ ದೊಡ್ಡಪ್ಪ ಚೀನಾ ಅಲ್ಲಿ ಕುತ್ಕೊಂಡಿದ್ರು ಬಂದಲ್ಲಿ. ಚೀನಾ ಗಸ್ತು ನೌಕೆಯನ್ನು ಕಳಿಸಿತ್ತು. ಭಾರತ ಕ್ಷಿಪಣಿ ಪರೀಕ್ಷೆ ಮಾಡೋದನ್ನು ಕದ್ದು ನೋಡೋಕ್ಕೆ ಏನು ಮಾಡ್ತಾರೆ ನೋಡೋಣ ಅಂತ. ಬಟ್ ಅವರಿಗೆ ನಿರಾಶೆಯಾಗಿದೆ. ಇವ್ರು ಹೇಳಿದ ಟೈಮ್ ಒಂದು ಬೇಗನೆ ಮಾಡಿಬಿಟ್ಟಿದ್ದಾರೆ ಅಂತ. ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ 2 ಪುತ್ರರಿಗೆ ಪಾಕ್ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಪನಾಮಾ ಪೇಪರ್ಸ್ ಹಗರಣದ ಕೇಸ್ನಲ್ಲಿ ನವಾಜ್ರ 2 ಪುತ್ರರಿಗೆ ವಿಧಿಸಲಾಗಿದ್ದ ಪರ್ಮನೆಂಟ್ ಅರೆಸ್ಟ್ ವಾರೆಂಟ್ಗಳನ್ನು ಇದೀಗ ಪಾಕ್ ಭ್ರಷ್ಟಾಚಾರ ನಿಗ್ರಹ ಕೋರ್ಟ್ ಮೊಟಕು ಮಾಡಿದೆ. ಹೀಗಾಗಿ ಗಡೀಪಾರಾಗಿ ಬ್ರಿಟನ್ನಲ್ಲಿದ್ದು ಚುನಾವಣೆಯಲ್ಲಿ ವಾಪಸ್ಸಾದ ನವಾಜ್ರ ಪುತ್ರರಾದ ಹಸನ್ ಹಾಗೂ ಹುಸೇನ್ಗೆ ಪಾಕಿಸ್ತಾನ ಸೇನೆ ಇದೀಗ ಕೃಪಾ ಕಟಾಕ್ಷ ತೋರಿಸಿದೆ ಅಂತ ಹೇಳಲಾಗ್ತಿದೆ. ಹಸನ್ ಮತ್ತು ಹುಸೇನ್ ಜೋರಾಗಿ ಕರೆದುಬಿಟ್ರೆ 2 ಮಕ್ಕಳು ಓ ಅಪ್ಪ ಅಂದಿರ್ಬೋದು. ನವಾಜ್ ಶರೀಫಿಗೆ ಮೋಸ್ಟ್ಲಿ ಚೂರು ಡಿಫ್ರೆನ್ಸ್ ಇದೆ ಅಷ್ಟೇ ಹೆಸರಲ್ಲಿ. ಈ ಕೇಸ್ನಲ್ಲಿ ಕೋರ್ಟ್ 2 ಜಾಮೀನು ಮಂಜೂರು ಮಾಡಿದೆ. ಅಂದಹಾಗೆ ಪನಾಮಾ ಪೇಪರ್ಸ್ ಕೇಸ್ನಲ್ಲಿ ನವಾಜ್ ಶರೀಫ್, ಅವರ ಪುತ್ರಿ ಮರಿಯಂ ನವಾಜ್ ಹಾಗೂ ಮರಿಯಂ ಪತಿ ಕೂಡ ಭಾಗಿಯಾಗಿದ್ದರು. 2022ರಲ್ಲಿ ಮರಿಯಂ ಹಾಗೂ ಅವರ ಪತಿಗೆ ಮತ್ತು 2023ರಲ್ಲಿ ನವಾಜ್ ಶರೀಫ್ಗೆ ಈ ಕೇಸ್ನಿಂದ ಮುಕ್ತಿ ಸಿಕ್ಕಿತ್ತು. ಇದೀಗ ನವಾಜ್ರ ಮಕ್ಕಳಿಗೂ ಕೂಡ ರಿಲೀಫ್ ಸಿಗೋ ರೀತಿ ಸೇನೆ ನೋಡಿಕೊಂಡಿದೆ. ಇನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವ ಪಕ್ಕದ ಪಾಕಿಸ್ತಾನದ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ 1,000 ಮುಖಬೆಲೆಯ ನೋಟುಗಳು ಮಿಸ್ ಪ್ರಿಂಟ್ ಆಗಿ ಓಡಾಡ್ತಿವೆ. ಈ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಇದರಿಂದ ಎಚ್ಚೆತ್ತುಕೊಂಡ ಪಾಕಿಸ್ತಾನದ ಕೇಂದ್ರ ಬ್ಯಾಂಕ್ ಮಿಸ್ ಪ್ರಿಂಟ್ ಆದ ನೋಟುಗಳನ್ನು ಜಮಾ ಮಾಡುವಂತೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸೂಚಿಸಿದೆ. ಅಲ್ಲದೆ ಈ ವಿಚಾರವಾಗಿ ತನಿಖೆ ನಡೆಸೋದಾಗಿ ಹೇಳಿದೆ. ಗಾಜಾ ಕದನದಲ್ಲಿ ಮತ್ತೆ ಇಸ್ರೇಲ್ ಭಾರೀ ದಾಳಿ ಮಾಡಿದೆ. ಗಾಜಾದ ವಿವಿಧ ಕಡೆ ನಡೆಸಲಾದ ದಾಳಿಗಳಲ್ಲಿ ಒಟ್ಟು 29 ಪ್ಯಾಲೆಸ್ತೇನಿಗಳು ಮೃತಪಟ್ಟಿದ್ದಾರೆ ಅಂತ ಗಾಜಾದ ಹಮಸ್ ಆರೋಗ್ಯ ಸಚಿವಾಲಯ ಹೇಳಿದೆ. ಒಂದು ಕಡೆ ಉಗ್ರ ನೆಲೆಗಳ ಮೇಲಿನ ದಾಳಿಯಲ್ಲಿ 8 ಜನ ಪ್ರಾಣ ಕಳ್ಕೊಂಡಿದ್ರೆ, ಇನ್ನೊಂದು ಕಡೆ ಆಹಾರಕ್ಕೆ ವೇಟ್ ಮಾಡ್ತಿದ್ದ ಜನರ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ ಅಂತ ಹಮಸ್ ಆರೋಪಿಸಿದೆ. ಘಟನೆಯಲ್ಲಿ 150 ಜನ ಗಾಯಗೊಂಡಿದ್ದಾರೆ ಅಂತ ಕೂಡ ಹೇಳಿದೆ. ಇನ್ನೊಂದು ಕಡೆ ಪ್ಯಾಲೆಸ್ತೇನ್ನ ನೂತನ ಪ್ರಧಾನಿಯಾಗಿ ಮೊಹಮ್ಮದ್ ಮುಸ್ತಫಾ ಆಯ್ಕೆಯಾಗಿದ್ದಾರೆ. ಇಲ್ಲಿ ವೆಸ್ಟ್ ಬ್ಯಾಂಕಲ್ಲಿ ಇದೆಯಲ್ಲ ಪ್ಯಾಲೆಸ್ತೇನ್ ಅಥಾರಿಟಿ, ಅಲ್ಲಿದ್ದು. ಈ ಮೂಲಕ ಮುಸ್ತಫಾ ವೆಸ್ಟ್ ಬ್ಯಾಂಕ್ನಲ್ಲಿ ಆಡಳಿತ ಮಾಡೋಕೆ ಸಜ್ಜಾಗಿದ್ದಾರೆ. ಈ ಹಿಂದೆ ಅವರು ಪ್ಯಾಲೆಸ್ತೇನ್ನ ದೀರ್ಘಕಾಲದ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಅಂದಹಾಗೆ ಇಸ್ರೇಲ್ ದಾಳಿ ಎದುರಿಸಲಾಗದೆ ಕಳೆದ ತಿಂಗಳು ಪ್ಯಾಲೆಸ್ತೇನ್ ಪ್ರಧಾನಿ ಸ್ಥಾನಕ್ಕೆ ಮೊಹಮ್ಮದ್ ಶ್ಟಾಯೆ ರಾಜೀನಾಮೆ ಕೊಟ್ಟಿದ್ರು. ಇದೀಗ ಅವರ ಸ್ಥಾನಕ್ಕೆ ಈ ಮುಸ್ತಫಾ ಬಂದಿದ್ದಾರೆ. ವಿದೇಶಿ ಕಂಪನಿಗಳು ಅಥವಾ ಸರ್ಕಾರಗಳು ಬ್ರಿಟನ್ ಪತ್ರಿಕೆಗಳ ಮಾಲೀಕತ್ವ ಪಡೆಯುವುದನ್ನು ತಡೆಯೋಕೆ ಬ್ರಿಟನ್ ಸರ್ಕಾರ ಹೊಸ ಪ್ಲಾನ್ ಮಾಡ್ತಾ ಇದೆ. ಬ್ರಿಟಿಷ್ ಸರ್ಕಾರವೇ ಇದನ್ನು ಹೇಳಿಕೊಂಡಿದೆ. ಈ ಮೂಲಕ ಬ್ರಿಟನ್ ಮೂಲದ ಟೆಲಿಗ್ರಾಫ್ ಪತ್ರಿಕೆಯ ಮಾಲೀಕತ್ವ ಹೊಂದೋ ಪ್ಲಾನ್ ಮಾಡಿರೋ ಅಬುದಾಬಿ ಮೂಲದ ರೆಡ್ ಬರ್ಡ್ IMI ಕಂಪನಿಯನ್ನ ತಡೆಯೋ ಕೆಲಸ ಮಾಡಲಾಗ್ತಾ ಇದೆ. ಟೆಲಿಗ್ರಾಫ್ನ ಪತ್ರಿಕೆಯ ಸಂಪೂರ್ಣ ಮಾಲೀಕತ್ವ ಪಡಿಬೇಕು ಅನ್ನೋ ರೆಡ್ ಬರ್ಡ್ IMI ಕಂಪನಿಯ ಪ್ಲಾನ್ ಅನ್ನು ಬ್ಲಾಕ್ ಮಾಡೋಕೆ ಬ್ರಿಟನ್ ಸರ್ಕಾರ ಮುಂದಾಗಿದೆ.
ಟೆಲಿಗ್ರಾಫ್ ಸುಮಾರು 168 ವರ್ಷಗಳಿಂದ ಕೆಲಸ ಮಾಡ್ತಿರೋ ಬ್ರಿಟನ್ನ ಫೇಮಸ್ ಪತ್ರಿಕೆ. ಇದರ ಮಾಲೀಕತ್ವ ಪಡೆಯೋಕೆ ಈ ರೆಡ್ ಬರ್ಡ್ ಕಂಪನಿ ಇದೀಗ ಪ್ರಯತ್ನ ಪಡ್ತಾ ಇದೆ. ಈ ಕಂಪನಿಯ 75% ಮಾಲೀಕತ್ವವನ್ನು UAEನ ಉಪಾಧ್ಯಕ್ಷರು ಮತ್ತು ಉಪ ಪ್ರಧಾನಿಯೂ ಆಗಿರೋ ಶೇಖ್ ಮನ್ಸೂರ್ ಬಿನ್ ಜಾಯದ್ ಅಲ್ ನಹ್ಯಾನ್ ಹೊಂದಿದ್ದಾರೆ. ಬ್ರಿಟನ್ನ ಕನ್ಸರ್ವೇಟಿವ್ ಪಾರ್ಟಿಗೆ ಬಹಳ ಕ್ಲೋಸ್ ಆಗಿರೋ ಟೆಲಿಗ್ರಾಫ್ ಮಾಲೀಕತ್ವ ಎಲ್ಲಾದರೂ ರೆಡ್ ಬರ್ಡ್ ಕಂಪನಿ ಪಡಿತು ಅಂತ ಹೇಳಿದ್ರೆ ಟೆಲಿಗ್ರಾಫ್ UAE ಸರ್ಕಾರದ ಕೈಗೊಂಬೆ ಆಗುತ್ತೆ ಅನ್ನೋ ಹೆದರಿಕೆ ಶುರುವಾಗಿದೆ ಈಗ UKಗೆ. ವಿಶ್ವದ ಅತಿದೊಡ್ಡ ಹಾಗೂ ಬಹಳ ಶಕ್ತಿಶಾಲಿ ರಾಕೆಟ್ ಸ್ಪೇಸ್ ಎಕ್ಸ್ನ ಸ್ಟಾರ್ಶಿಪ್ ಮೆಗಾ ರಾಕೆಟ್ನ 3ನೇ ಟೆಸ್ಟ್ ಅನ್ನ ಮಾರ್ಚ್ 14ನೇ ತಾರೀಕು ಮಾಡಲಾಯಿತು. ಮೊದಲ ಬಾರಿಗೆ ಯಶಸ್ವಿಯಾಗಿ ಉಡಾವಣೆಯಾಗಿರೋ ಈ ಮೆಗಾ ರಾಕೆಟ್ ಭೂಮಿಯ ವಾತಾವರಣಕ್ಕೆ ವಾಪಸ್ ಆಗುವಾಗ ಸ್ವಲ್ಪ ಸಮಸ್ಯೆ ಫೇಸ್ ಮಾಡ್ತು. ವಾಪಸ್ ಆಗ್ತಿದ್ದ ಹಾಗೆ ಸ್ಫೋಟಗೊಂಡಿದೆ ಅಂತ ವರದಿಯಾಗಿದೆ. ಆದರೆ ಈ 3ನೇ ಟೆಸ್ಟ್ ಫ್ಲೈಟ್ ಸಂಪೂರ್ಣವಾಗಿ ಯಶಸ್ವಿ ಆಗದೆ ಹೋದರೂ ಕೂಡ ಅಟ್ಲೀಸ್ಟ್ ಲಾಂಚ್ ಯಶಸ್ವಿಯಾಗಿದೆ. ಹಿಂದೆರಡು ಬಾರಿ ಮಾಡಲಾದ ಟೆಸ್ಟ್ಗಳಿಗಿಂತಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕಳೆದೆರಡು ಬಾರಿ ನಡೆಸಲಾದ ಟೆಸ್ಟ್ನಲ್ಲಿ ರಾಕೆಟ್ಗಳು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸ್ಫೋಟಗೊಂಡಿದ್ವು. ಭಾರಿ ಚರ್ಚೆಯಲ್ಲಿದ್ದ ಸಲಿಂಗ ವಿವಾಹಕ್ಕೆ ಇದೀಗ ಜಪಾನ್ನಲ್ಲಿ ಮನ್ನಣೆ ಸಿಕ್ಕಿದೆ. ಸಲಿಂಗ ವಿವಾಹ ನಿರಾಕರಿಸೋದು ಸರಿಯಲ್ಲ, ಅದು ಅಸಂವಿಧಾನಿಕ ನಿರಾಕರಿಸಿದ್ರೆ ಅಂತ ಜಪಾನ್ನ ಹೈಕೋರ್ಟ್ ಹೇಳಿದೆ. ಸಲಿಂಗ ವಿವಾಹಕ್ಕೆ ಅನುವು ಮಾಡಿಕೊಡೋಕೆ ಯಾವುದೇ ಕಾನೂನು ತಡೆ ಇದ್ರೆ ಸರ್ಕಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ಕೂಡ ಹೊರಡಿಸಲಾಗಿದೆ. ಇದೀಗ ಜಪಾನ್ ಹೈಕೋರ್ಟ್ನ ತೀರ್ಪಿಗೆ ಅಲ್ಲಿನ LGBTQ+ ಸಮುದಾಯ ಖುಷಿ ವ್ಯಕ್ತಪಡಿಸಿದೆ. ರಷ್ಯಾ ವಿರುದ್ಧ ಆಗಾಗ ವಾಗ್ದಾಳಿ ಮಾಡೋ ಫ್ರಾನ್ಸ್ ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧ ಸಿಡಿದೇಳೋಕೆ ಯುರೋಪಿಯನ್ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದೆ. ಫ್ರಾನ್ಸ್ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ರಷ್ಯಾವನ್ನ ಶತ್ರು ಅಂತ ಕರೆದಿದ್ದಾರೆ. ಟಿವಿ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡ್ತಿರುವಾಗ ಮ್ಯಾಕ್ರಾನ್ ಈ ರೀತಿ ಹೇಳಿದ್ದಾರೆ. ನೇರವಾಗಿ ಯುಕ್ರೇನ್ನ ಸೇನಾ ಪಡೆಗಳನ್ನು ಸೋಲಿಸಿದ ಮೇಲೆ ರಷ್ಯಾ ಸುಮ್ಮನಿರುತ್ತಾ ಇಲ್ಲ, ತನ್ನ ದಾಳಿಯನ್ನ ಉಳಿದ ಕಡೆ ಕಂಟಿನ್ಯೂ ಮಾಡುತ್ತೆ. ನಾವು ವೀಕ್ ಆಗಿ ಹಿಂಜರಿಬಾರದು, ರಷ್ಯಾಗೆ ತಕ್ಕ ಪಾಠ ಕಲಿಸಬೇಕು ಅಂತ ಯುರೋಪ್ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದ್ದಾರೆ. ಅಂದಹಾಗೆ ಕಳೆದ ತಿಂಗಳಷ್ಟೇ ಮ್ಯಾಕ್ರಾನ್ ಯುಕ್ರೇನ್ನಲ್ಲಿ ಫ್ರಾನ್ಸ್ ಸೇನಾ ಪಡೆಯ ನಿಯೋಜನೆಯನ್ನು ತಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿವಾದ ಮಾಡಿಕೊಂಡಿದ್ರು. ಪುಟಿನ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೀಗ ಮತ್ತೆ ಪುಟಿನ್ ವಿರುದ್ಧ ಮ್ಯಾಕ್ರಾನ್ ಗುಡುಗಿದ್ದಾರೆ. ಬೇರೆ ಬೇರೆ ತರದ ಮಾಂಸ ಸೇವನೆಗೆ ಫೇಮಸ್ ಆಗಿರೋ ಸೌತ್ ಕೊರಿಯಾ ಹೊಸ ಆಹಾರ ಸಾಹಸಕ್ಕೆ ಮುಂದಾಗಿದೆ. ಅಕ್ಕಿಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ ಇಲ್ಲ ರೀ ಅಂತ ಹೇಳ್ತಾರಲ್ಲ, ಅಕ್ಕಿಲಿ ಪ್ರೋಟೀನ್ ಬರ್ಸಕ್ಕೆ ಏನು ಮಾಡಿದ್ದಾರೆ ಗೊತ್ತಾ? ಮಾಂಸದ ಕೋಶಗಳನ್ನು, ಈ ಸದ್ಯಕ್ಕೆ ಇವರು ಗೋಮಾಂಸದ ಸ್ಯಾಂಪಲ್ ತಗೊಂಡಿದ್ದಾರೆ, ಅಲ್ಲೆಲ್ಲ ನಾರ್ಮಲ್ ಅವ್ರಿಗೆ ತಿನ್ನೋದು, ಹಾಗಾಗಿ ಬಟ್ ಮಾಂಸದ ಅಂತ ಅನ್ಕೊಳ್ಳಿ, ಮಾಂಸದ ಕೋಶಗಳನ್ನು ಸೇರಿಸಿ ಸೌತ್ ಕೊರಿಯನ್ ವಿಜ್ಞಾನಿಗಳು ಭತ್ತ ಬೆಳೆಸಿದ್ದಾರೆ. ಮುಖ್ಯವಾಗಿ ಪ್ರಾಣಿಗಳ ಮಾಂಸ ಸೇವನೆಗೆ ಪರ್ಯಾಯವಾಗಿ ಅಕ್ಕಿಯಲ್ಲೇ ಪ್ರೋಟೀನ್ ಬರೋ ಥರ ಮಾಡೋಕೆ ಈ ರೀತಿ ಮಾಡಿದ್ದಾರೆ. ಇದು ಸಕ್ಸಸ್ಫುಲ್ ಆದರೆ ಬೇರೆ ಬೇರೆ ಪ್ರಾಣಿಗಳ ಚಿಕನ್ದು ಮಟನ್ದು ಕೂಡ ಪ್ರೋಟೀನ್ ಸೇರಿಸಿ ಮೋಸ್ಟ್ಲಿ ಮಟನ್ ರೈಸ್ ಅಥವಾ ಚಿಕನ್ ಪ್ರೋಟೀನ್ ರೈಸ್ ಈ ರೀತಿ ಮುಂದೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.